ಓಕೆ. ಇವಾಗ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇಟಲಿಯಲ್ಲಿ ಓದಿದ್ರೆ ಏನು ಅಂತ ಹೇಳೋಣ. ಆಬ್ವಿಯಸ್ಲಿ ಇಟಲಿ ತುಂಬಾ ಬ್ಯೂಟಿಫುಲ್. ಅದನ್ನ ಅಡ್ವಾಂಟೇಜ್ ಅಂತ ಹೇಳಕ್ಕಾಗಲ್ಲ. ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಫ್ರೀ ಆಗಿ ನೀವು ಓದೋ ಚಾನ್ಸ್ ಇರುತ್ತೆ ಅಂಡ್ ನೀವು ಸ್ಕಾಲರ್ಶಿಪ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಅಡ್ವಾಂಟೇಜು ಫ್ರೀ ಎಜುಕೇಶನ್, ಆಮೇಲೆ ಸ್ಕಾಲರ್ಶಿಪ್ಪು ಪ್ಲಸ್ ನೀವು ಟಾಪ್ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಒಳ್ಳೆ ಇಂಟರ್ನ್ಯಾಷನಲ್ ಎಕ್ಸ್ಪೋಷರು. ಆಮೇಲೆ ಈ ಇಟಲಿ ಯೂನಿವರ್ಸಿಟೀಸ್ ಡಿಗ್ರಿ ಸರ್ಟಿಫಿಕೇಟ್ ಏನಿದೆ ಅದು ಯೂನಿವರ್ಸಲಿ ಅಕ್ಸೆಪ್ಟೆಡ್. ಎಲ್ಲಿ ಬೇಕಾದ್ರೂ ನಾವು ಅದನ್ನು ತೋರಿಸ್ಬೋದು ನಮ್ಮ ಡಿಗ್ರಿ ಸರ್ಟಿಫಿಕೇಟ್ನ. ಸೊ ಡಿಸ್ಅಡ್ವಾಂಟೇಜ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ತುಂಬಾ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೇನೆ ಅದು ಲ್ಯಾಂಗ್ವೇಜ್. ನಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಅಷ್ಟು ಪ್ರಾಬ್ಲಮ್ ಬೇರೆ ಏನು ಆಗಲ್ಲ. ಬಿಕಾಸ್ ಲ್ಯಾಂಗ್ವೇಜ್ ನಮ್ಗೆ ತುಂಬಾ ತುಂಬಾ ದೊಡ್ಡ ಬ್ಯಾರಿಯರ್ ಆಗೋಗುತ್ತೆ ನಾವು ಇಲ್ಲಿ ಸರ್ವೈವ್ ಆಗಕ್ಕೆ. ಬಿಕಾಸ್ ಇಲ್ಲಿ ಅವರಿಗೆ ಅಷ್ಟು ಅಂದ್ರೆ ಎಲ್ರು ಇಂಗ್ಲಿಷ್ ಮಾತಾಡಲ್ಲ. ತುಂಬಾ ಕಡಿಮೆ ಜನ ಇಲ್ಲಿ ಇಂಗ್ಲಿಷ್ ಮಾತಾಡೋದು. ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಮಾತ್ರ ಇಂಗ್ಲಿಷ್ ಇರುತ್ತೆ, ಪ್ಲಸ್ ಇಂಗ್ಲಿಷ್ ಮಾತಾಡ್ತಾರೆ. ಅದು ಬಿಟ್ಟು ಬೇರೆ ಎಲ್ಲೂ ಇಂಗ್ಲಿಷ್ ಮಾತಾಡಲ್ಲ ಅಂಡ್ ಯಾರಿಗೂ ಇಂಗ್ಲಿಷ್ ಬರೋದಿಲ್ಲ. ಯಾರಿಗೂ ಅಂತ ಹೇಳಕ್ ಆಗಲ್ಲ ಅರುಣ, ತುಂಬಾ ಕಮ್ಮಿ ಪರ್ಸೆಂಟೇಜ್, ತುಂಬಾ ಕಡಿಮೆ ಇಲ್ಲಿ ಇಂಗ್ಲಿಷ್ ಬರೋದು. ಅಂಡ್ ಅವ್ರು ಕಲಿಬೇಕು ಅಂತಾನು ಇಷ್ಟಪಡಲ್ಲ. ಅವ್ರ ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಅವ್ರು ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಸೊ ಅವ್ರೇನು ಕಲಿಬೇಕು ಅಂತಾನು ಅನ್ಕೊಳಲ್ಲ. ಅಂಡ್ ಇನ್ನೊಂದು, ಈ ಲ್ಯಾಂಗ್ವೇಜ್ ತುಂಬಾ ಬ್ಯಾರಿಯರ್ ಆಗುತ್ತೆ ಅಂದ್ರೆ ಅದಕ್ಕೆ ನಾವೇ ಎಕ್ಸಾಂಪಲ್. ನಾವ್ ಅದು ಎಷ್ಟು ಇಂಟರ್ವ್ಯೂಸ್ ನಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ. ನಮ್ಗೆ ಇಟಾಲಿಯನ್ ಮಾತಾಡಕ್ ಬರಲ್ಲ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಅಷ್ಟು ಇಂಟರ್ವ್ಯೂಸ್ ಅಲ್ಲಿ ನಮ್ ಅಪ್ಲಿಕೇಶನ್ ನಮ್ಮನ್ನ ಕನ್ಸಿಡರೇ ಮಾಡಿಲ್ಲ. ಅಂಡ್ ಕೆಲವರು ಕನ್ಸಿಡರ್ ಮಾಡಿ ಎಲ್ಲಾ ರೌಂಡ್ಸ್ ಮುಗಿದ್ಮೇಲೆ ಸಾರಿ ನಿಮ್ಮನ್ನ ತಗೊಂಡ್ರೆ ಕಷ್ಟ ಆಗುತ್ತೆ, ನಾವು ಆಫೀಸಲ್ಲೆಲ್ಲ ಇಟಾಲಿಯನ್ ಮಾತಾಡೋದು ಅಂತ ಆತರ ಕೂಡ ಫೈನಲ್ ರೌಂಡ್ ಅಲ್ಲಿ ಕೂಡ ನಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ. ಇಂಗ್ಲಿಷ್ ಸ್ಪೀಕಿಂಗ್ ಜಾಬ್ಸ್ ವೆರಿ 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 ಲೆಸ್. ತುಂಬಾ ಅಂದ್ರೆ ತುಂಬಾ ಕಡಿಮೆ. ಸೊ ಇನ್ನೊಂದು ಅಂದ್ರೆ ಇದು ಫಸ್ಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯ್ತಾ. ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲ ನಾವೇ ಮಾಡ್ಕೋಬೇಕು. ಕುಕಿಂಗು ಕ್ಲೀನಿಂಗು ಇಂಡಿಯಾಲಿ ಯಾರಾದ್ರೂ ಒಬ್ರು ಹೆಲ್ಪ್ ಇಟ್ಕೋಬಹುದು ಅಟ್ಲೀಸ್ಟ್. ಆಮೇಲೆ ಪೇರೆಂಟ್ಸ್ ಜೊತೆ ಇರ್ತೀವಿ ಅಂಡ್ ಏನಕ್ಕಾದ್ರೂ ಹೆಲ್ಪ್ಗೆ ಅಂತ ಇರ್ತಾರೆ. ಬಟ್ ಇಲ್ಲಿ ನಮ್ಗೆ ನಾವೇ ಪ್ರತಿಯೊಂದು ಮಾಡ್ಕೊಳ್ಳೋದು ಆಕ್ಚುಲಿ ಕಷ್ಟ ಆಗುತ್ತೆ. ಒಂದೊಂದ್ಸಲ ಡಿಪ್ರೆಷನ್ ಅಂತ ಕೂಡ ಅಂತ ಅನ್ಸ್ಬಿಡುತ್ತೆ. ಸೊ ಅದೇ ಇದಕ್ಕೆಲ್ಲಾನು ನೀವು ಮುಂಚೆನೆ ಪ್ರಿಪೇರ್ ಆಗಿರ್ಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಕರೆಕ್ಟ್ ಟೈಮ್ ಅಂದ್ರೆ ಟೈಮ್ ಕರೆಕ್ಟ್ ಆಗಿರುತ್ತಾರೆ. ಅಂಡ್ ಇನ್ನೊಂದೇನು ಅಂದ್ರೆ ಫುಡ್ ನಮಗ್ ಬೇಕಾಗಿರೋ ಅಲ್ಲಾದ್ರೆ ನಾವು ಮಾಡಿಲ್ಲ ಅಂತಂದ್ರೆ ಆಚೆಗಡೆ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಬಟ್ ಇಲ್ಲಿ ಆಚೆ ಆರ್ಡರ್ ಮಾಡಕ್ಕೂ ನಮ್ ತರ ಊಟ ಸಿಗಲ್ಲ. ಅಂಡ್ ನಾನ್ ವೆಜಿಟೇರಿಯನ್ಸ್ಗೆ ಓಕೆ, ವೆಜಿಟೇರಿಯನ್ಸ್ಗೆ ಆಕ್ಚುಲಿ ಆಪ್ಷನ್ಸ್ ಕಡಿಮೆ. ನಾನ್ ವೆಜಿಟೇರಿಯನ್ಸ್ ಅವ್ರು ಕಂಪೇರ್ ಮಾಡಿದ್ರೆ ವೆಜಿಟೇರಿಯನ್ಸ್ ಅವ್ರಿಗೆ ತುಂಬಾ ಕಮ್ಮಿ ಇರುತ್ತೆ. ಅಂಡ್ ಸೊ ನೀವೇನಾದ್ರೂ ಬರ್ಬೇಕು ಅಂತ ಅನ್ಕೋತಾ ಇದ್ರೆ ಗೈಸ್, ಬೇಸಿಕ್ ಇಟಾಲಿಯನ್ ನೀವು ಕಲಿಲೇಬೇಕು. ಅಟ್ಲೀಸ್ಟ್ ಇನಿಷಿಯಲ್ ಪೀರಿಯಡ್ ಅಲ್ಲಿ ನೀವು ಇಲ್ಲಿಗೆ ಸರ್ವೈವ್ ಆಗಕ್ಕಾದ್ರೂ ಒಂದ್ ಸ್ವಲ್ಪ ಬೇಸಿಕ್ ಇಟಾಲಿಯನ್ ಕಲಿತು ಹೋಗ್ತಾ ಹೋಗ್ತಾ ನೀವು ಅದನ್ನ ಇಂಪ್ರೂವ್ ಮಾಡ್ಕೋಬಹುದು ಇಲ್ಲಿಗೆ ಬಂದ್ಮೇಲೆ. ಬಟ್ ಬೇಸಿಕ್ ಮಾತ್ರ ನೀವು ಕಲೀರಿ. ಅಂಡ್ ಇನ್ನೊಂದೇನು ಅಂದ್ರೆ ಇಲ್ಲಿನ ಯೂನಿವರ್ಸಿಟೀಸ್ ಅಲ್ಲಿ ಜಾಸ್ತಿ ಕೋರ್ಸಸ್ ಎಲ್ಲ ಇಟಾಲಿಯನ್ ಅಲ್ಲೇ ಇರುತ್ತೆ. ತುಂಬಾ ಕಡಿಮೆ ಕೋರ್ಸಸ್ ಇಂಗ್ಲಿಷ್ ನಲ್ಲಿ ಇರೋದು. ಅದನ್ನ ನೋಡಿ ಚೂಸ್ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿ ಯಾವ್ದಿದೆ ಅದ್ರಲ್ಲಿ ಯಾವ್ದು ತಗೋಬೇಕು ಅಂತ ನೋಡಿ ನಾವು ಚೂಸ್ ಮಾಡ್ಬೇಕು. ಅಂಡ್ ಇನ್ನೊಂದು ಹೇಳ್ಬೇಕು ನಾನು, ನೀವು ನಿಜವಾಗ್ಲೂ ಓದ್ಬೇಕು ಅಂತಾನೆ ಬರೋಂಗಿದ್ರೆ ಮಾತ್ರ ಬನ್ನಿ. ಇಲ್ಲ ಅಂತ ಅಂದ್ರೆ ಸುಮ್ನೆ ಏನೋ ಹೋಗ್ಬಿಡೋಣ, ನಾವು ಎಲ್ರು ಹೋಗ್ತಾ ಇದಾರಲ್ಲ ಹೋಗ್ಬಿಡೋಣ ಅಂತ ಮೆಂಟಾಲಿಟಿಯಲ್ಲಿ ಮಾತ್ರ ಪ್ಲೀಸ್ ಬರಕ್ ಹೋಗ್ಬೇಡಿ. ಬಿಕಾಸ್ ತುಂಬಾ ಟೈಮ್ ಅಂಡ್ ಮನಿ ವೇಸ್ಟ್ ಆಗುತ್ತೆ. ಅಂದ್ರೆ ನೀವೇನು ಏನೋ ಹೋಗ್ಬಿಡೋಣ ಅಂತ ಬರೋರ್ಗ್ ಮಾತ್ರ ನಾವು ಪ್ಲೀಸ್ ಬರ್ಬೇಡಿ ಅಂತಾನೆ ಹೇಳ್ತೀವಿ. ಫಾರಿನ್ ನೋಡ್ಬೇಕು, ಫಾರಿನ್ ಅಲ್ಲಿ ಓದ್ಬೇಕು ಅಂತ ಅನ್ಕೊಂಡು ಬರೋ ಮೆಂಟಾಲಿಟಿ ಇದ್ರೆ ದಯವಿಟ್ಟು ರೀಥಿಂಕ್ ಮಾಡಿ. ಇಲ್ಲಿ ಬರೋದು ಎಷ್ಟು ಕಷ್ಟ ಇದೆಯೋ ಇಲ್ಲಿ ಸರ್ವೈವ್ ಆಗೋದು ಅದಕ್ಕಿಂತ ಜಾಸ್ತಿ ಕಷ್ಟ ಇದೆ. ಬಿಕಾಸ್ ಏನು ಗೊತ್ತಾ, ಇಲ್ಲಿನ ಯೂನಿವರ್ಸಿಟೀಸ್ ಅಲ್ಲಿ ಓರಲ್ ಎಕ್ಸಾಮ್ಸ್ ಜಾಸ್ತಿ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀವಿ. ಇಂಡಿಯಾದಲ್ಲಿ ಹೇಗಿತ್ತು, ಬುಕ್ ಇತ್ತು, ಓದ್ತಾ ಇದ್ವಿ, ಕ್ವಶನ್ ಪೇಪರ್ ನೋಡ್ಕೊಂಡು ಅದೇ ಬುಕ್ನಲ್ಲಿ ಏನಿತ್ತು ಅದನ್ನ ಬರ್ತಾ ಇದ್ವಿ.
ಇಲ್ಲಿನ ಎಕ್ಸಾಮ್ ಪ್ಯಾಟ್ರನ್ಸ್ ಹೇಗಿರುತ್ತೆ ಅಂತಂದರೆ, ಇದು ನಾವು ಬಂದಾಗ ನಾವು ಫೇಸ್ ಮಾಡಿದ ಚಾಲೆಂಜಸ್ ಏನು ಅಂತಂದರೆ, ಇದು ಜಸ್ಟ್ ಎಕ್ಸಾಮ್ ಅಂದರೆ ಎಕ್ಸಾಮ್ ಮಾತ್ರ ಅಲ್ಲ. ಫಸ್ಟು ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಪಾಸ್ ಆದಮೇಲೆ ನಿಮ್ಮ ಪ್ರೊಫೆಸರ್ ಹತ್ರಕ್ಕೆ ಹೋಗಬೇಕು. ಪ್ರೊಫೆಸರ್ ಹತ್ರ ಓರಲ್ ಎಕ್ಸಾಮ್ ಇರುತ್ತೆ. ಓರಲ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ಗಿಂತ ಕಷ್ಟ. ಯಾಕೆ ಅಂತಂದರೆ ಓರಲ್ ಎಕ್ಸಾಮಲ್ಲಿ ನಿಮಗೆ ಯಾವುದು ಬುಕ್ಕಲ್ಲಿ ಇರೋದು ಕೇಳಲ್ಲ, ಎಲ್ಲ ಅಪ್ಲಿಕೇಶನ್ ಬೇಸ್ಡೆ, ನೀವು ಅರ್ಥ ಮಾಡ್ಕೊಂಡಿರೋದ್ರ ಬೇಸ್ಡ್. ಸೊ ಇಲ್ಲಿ ನೀವೇನಾದರೂ ಮತ್ತೆ ಫೇಲ್ ಆದರೆ ನೀವು ಮತ್ತೆ ಫಸ್ಟಿಂದ ರಿಟರ್ನ್ ಎಕ್ಸಾಮಿಂದ ಬರಬೇಕು. ರಿಟರ್ನ್ ಎಕ್ಸಾಮಲ್ಲಿ ಫೇಲ್ ಆದರೆ ನೀವು ಪ್ರೊಫೆಸರ್ ಹತ್ರ ಹೋಗೋದಕ್ಕೆ ಆಗಲ್ಲ, ಮತ್ತೆ ರಿಟರ್ನ್ ಎಕ್ಸಾಮ್ ಪಾಸ್ ಆಗಿ ಪ್ರೊಫೆಸರ್ ಹತ್ರಕ್ಕೆ ಹೋಗಬೇಕು. ಸೊ ಈ ರೀತಿ ಇರುತ್ತೆ. ಅಂಡ್ ಜಸ್ಟ್ ರಿಟರ್ನ್ ಮತ್ತೆ ಓರಲ್ ಎಕ್ಸಾಮ್ ಮಾತ್ರ ಇರಲ್ಲ, ಒಂದು ಸಬ್ಜೆಕ್ಟ್ಸ್ಗೆ ಪ್ರಾಜೆಕ್ಟ್ಸ್ ಕೂಡ ಇರುತ್ತೆ. ಪ್ರಾಜೆಕ್ಟ್ಸ್ಗಳು ಇರುತ್ತೆ, ಪ್ರಾಜೆಕ್ಟ್ಸ್ ಬರೀಬೇಕು, ಅಸೈನ್ಮೆಂಟ್ಸು, ಈ ರೀತಿ ತುಂಬ ಅಂದರೆ ತುಂಬ ಇರುತ್ತೆ. ಬಟ್ ಗೈಸ್, ನೀವೇನಾದ್ರೂ ಚೆನ್ನಾಗಿ ಓದ್ತೀರಾ ಅಂದ್ರೆ ಪ್ಲೀಸ್ ಇದನ್ನೆಲ್ಲ ತಲೆಗೆ ಹಾಕೋಬೇಡಿ. ನೀವು ಓದ್ತೀರಾ ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಓದ್ತೀರಾ. ಓದೋರಿಗೆ ಆಕ್ಚುಲಿ ಏನು ಪ್ರಾಬ್ಲಮೇ ಇಲ್ಲ. ಒಂದ್ ಸ್ವಲ್ಪ ಅಂದ್ರೆ ಎಫರ್ಟ್ಸ್ ಹಾಕ್ಬೇಕು ಅಷ್ಟೇ. ಅದ್ ಬಿಟ್ರೆ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಅಂದ್ರೆ ನಾವು ತುಂಬಾ ಇದು ಕಷ್ಟ ಅಂತ ಹೇಳ್ತಾ ಇದೀವಿ ಅಂತ ಅಲ್ಲ. ಓದೋರು ಇದ್ರೆ ನಿಮ್ಗೆ ಏನು ಪ್ರಾಬ್ಲಮೇ ಇಲ್ಲ, ಆರಾಮಾಗಿ ನೀವು ಸಬ್ಜೆಕ್ಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀರಾ. ಇದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಬಂದಾಗ ನಮ್ಮ ಬ್ಯಾಚ್ನಲ್ಲಿ 30 ಜನ ಇದ್ವಿ. 30 ಜನ ಇಂಡಿಯನ್ ಸ್ಟೂಡೆಂಟ್ಸ್ ಫ್ರೆಶ್ ಆಗಿ ಬಂದಿದ್ವಿ, ಆಯ್ತಾ. ನಾವು ಬರೋದಕ್ಕಿಂತ ಮುಂಚೆ ನಮ್ಮ ಸೀನಿಯರ್ಸ್ ಇಂಡಿಯನ್ಸ್ ತುಂಬಾ ಜನ ಇದ್ರು. ನಾವು ಬಂದಿದ ತಕ್ಷಣ ಅವ್ರು ಫಸ್ಟ್ ಕೇಳಿದ ಕ್ವಶನ್ ಯಾಕೆ ಬಂದ್ರಿ ಅಂತ ಕೇಳ್ಬಿಟ್ರು. ಹೌದು, ಆಯ್ತಾ. ಏನಕ್ಕೆ ಅಂತಂದ್ರೆ ಅವ್ರು ಯಾರು ಎಕ್ಸಾಮ್ಸ್ ಬರ್ದು ಪಾಸ್ ಆಗಿರ್ಲಿಲ್ಲ, ಅವ್ರಿಗೆ ಯಾರಿಗೂ ಸ್ಕಾಲರ್ಶಿಪ್ ಸಿಕ್ಕಿರ್ಲಿಲ್ಲ. ಸೊ ಓಕೆ, ಅದು ಪಕ್ಕಕ್ಕಿಟ್ರೆ ನಾವು 30 ಜನ ಬಂದಿದ್ರಿ ಅಲ್ವಾ. ಈ 30 ಜನರಲ್ಲಿ ಎಷ್ಟು ಜನ ಗ್ರಾಜುಯೇಟ್ ಆದ್ವಿ ಗೊತ್ತಾ? ಫೈನಲ್ ಆಗಿ ಅರೌಂಡ್ 8 ಜನ ಮಾತ್ರ ಗ್ರಾಜುಯೇಟ್ ಆದ್ವಿ. Around ಮಿಕ್ಕಿದ್ ಯಾರು ಗ್ರಾಜುಯೇಟ್ ಆಗ್ಲಿಲ್ಲ, ಎಲ್ರು ಹೊರಟ್ಬಿಟ್ರು ವಾಪಸ್ಸು. ಒಬ್ರು ಅಂತೂ ಲಿಟ್ರಲಿ ಇವತ್ತು ಇಟಲಿಗೆ ಬಂದಿದ್ರು, ನೆಕ್ಸ್ಟ್ ಡೇನೆ ಹೊಟ್ಟೋದ್ರು. ನನ್ನ ಕೈಯಲ್ಲಿ ಆಗಲ್ಲ ಇದೆಲ್ಲ. ಪಾಪ ಅವನು ಒಬ್ಬ ಆಂಧ್ರದವ್ನು ಯಾರೋ ಬಂದಿದ್ದ, ಇವತ್ತು ಬಂದ, ಯೂನಿವರ್ಸಿಟಿ ಎಲ್ಲ ನೋಡ್ದ, ಊಟ ತಿಂಡಿ ಎಲ್ಲ ತಿಂದ. ಆ ಊಟ ತಿಂಡಿ ತಿಂದ್ಬಿಟ್ಟು ಅವನಿಗೆ ಅದು ಆಗ್ಲೇ ಇಲ್ಲ ಪಾಪ ಅವನಿಗೆ. ನೆಕ್ಸ್ಟ್ ಡೇ ಎಲ್ಲಿ ಅವನು ಅಂತಂದ್ರೆ ಅವ್ನು ಬೆಳಗ್ಗೆನೆ ಹೊರಟ್ಬಿಟ್ಟ ಅಂತವ್ರೆ. ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು. ಅಂದ್ರೆ ಒಬ್ರು ಹಿಂಗ್ ಹೋದ್ರು, ಇನ್ನೊಬ್ರು ಒಂದ್ ವಾರ ಇದ್ದು ಹೋದ್ರು, ಇನ್ನೊಬ್ರು ಒಂದ್ ತಿಂಗಳು ಇದ್ದು ಹೋದ್ರು. ಈ ತರ ಅಂದ್ರೆ ಇರಕ್ ಆಗ್ತಾ ಇರಲ್ಲ. ಅಂದ್ರೆ ಏನೇನೋ ಅನ್ಕೊಂಡ್ ಬಂದಿರ್ತೀವಲ್ಲ, ಆ ತರ ಇಲ್ಲಿ ನಮ್ಗೆ ಅನ್ಸದೇ ಇದ್ದಾಗ ಇರಕ್ಕೆ ತುಂಬಾ ಕಷ್ಟ ಆಗೋಗುತ್ತೆ. ಅಂಡ್ ಇನ್ನ ಕೆಲವ್ರು ಯಾವಾಗ ಹೋದ್ರು ಅಂದ್ರೆ, ನಾವ್ ಹೇಳಿದ್ವಿ ನೋಡಿ, ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬರಲ್ಲ ಅಂತ. ಯಾವಾಗ ನಿಮ್ಗೆ ಸ್ಕಾಲರ್ಶಿಪ್ ಬರಲ್ಲ ಅಂತ ಗೊತ್ತಾಯ್ತಲ್ಲ, ಅವಾಗ ಆಕ್ಚುಲಿ ತುಂಬಾ ಜನ ಹೊಟ್ಟೋದ್ರು. ಬಿಕಾಸ್ ಸರ್ವೈವ್ ಆಗಕ್ ಆಗಲ್ಲ. ನಿಮ್ಗೆ ಏನು ಇನ್ಕಮ್ ಇಲ್ಲ ಅಂತ ಅಂದ್ರೆ ಹೇಗ್ ಸರ್ವೈವ್? ನೀವು ಬಂದಿದ ತಕ್ಷಣ ನಿಮಗೆ ಪಾರ್ಟ್ ಟೈಮ್ ಜಾಬ್ನು ಸಿಗಲ್ಲ ಇಲ್ಲಿ. ಲ್ಯಾಂಗ್ವೇಜ್ ಇಸ್ ದ ಮೇನ್ ಬ್ಯಾರಿಯರ್. ನಿಮ್ಗೆ ಇಟಾಲಿಯನ್ ಬಂದರೆ ಮಾತ್ರ ಪಾರ್ಟ್ ಟೈಮ್ಗೆ ನೀವು ಅಟ್ಲೀಸ್ಟ್ ಅಪ್ಲೈ ಮಾಡಿದ್ರೆ ಅಟೆಂಡ್ ಮಾಡ್ಬೋದೇನೋ. ವಿತೌಟ್ ಇಟಾಲಿಯನ್ ತುಂಬ ಅಂದರೆ ತುಂಬ ಕಷ್ಟ ಇಲ್ಲಿ. ಇನ್ನು ಸ್ವಲ್ಪ ಕೆಲವ್ರು ಜನ ಅಂದ್ರೆ ಡೆಲಿವರಿ ಜಾಬ್ಸ್ ಅದು ಇದು ಮಾಡ್ಕೊಂಡು ಸರ್ವೈವ್ ಆಗ್ತಾ ಇದಾರೆ. ಬಟ್ ಅದನ್ನ ನಾವ್ ಯಾವತ್ತೂ ನಿಮಗ್ ರೆಕಮೆಂಡ್ ಮಾಡಲ್ಲ. ನೀವು ಬಂದಿರೋದು ಓದಕ್ಕೆ ಅಂತ, ನೀವು ಫಸ್ಟ್ ಓದ್ಬೇಕು. ಏನೇನೋ ಮಾಡ್ಕೊಂಡು ಇರೋ ಅಂತದ್ ಏನು ಇಲ್ಲ. ಬಿಕಾಸ್ ನಾವ್ ಇಂಡಿಯಾದಲ್ಲಿ ಚೆನ್ನಾಗೇ ಇರ್ತೀವಲ್ಲ, ಇಲ್ಲೆಲ್ಲೋ ಬಂದ್ಬಿಟ್ಟು ಏನೇನೋ ಕೆಲಸ ಮಾಡಿ ನಾವು ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದೇನು ಇರಲ್ಲ. ಸೊ ಅದಕ್ಕೆ ಓದಿ. ನೀವು ಓದಕ್ ಬಂದಿದ್ದೀರಾ, ನೀವು ಚೆನ್ನಾಗಿ ಓದಿ, ಚೆನ್ನಾಗಿ ಸೆಟಲ್ ಆಗಿ. ಅಂಡ್ ಇನ್ನೊಂದೇನು ಹೇಳಿದ್ವಲ್ಲ ಆಗ್ಲೇ, ಅಂದ್ರೆ ಚೆನ್ನಾಗಿರೋ ಸಿಟೀಸ್ ನಲ್ಲಿ, ಚೆನ್ನಾಗಿರೋ ಕಾಲೇಜಸ್ ಅಲ್ಲಿ ಓದಿ ಅಂತ. ಬಿಕಾಸ್ ತುಂಬಾ ಜನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ನಿಮ್ ಕ್ಲಾಸ್ ನಲ್ಲಿ ತುಂಬಾ ಜನ ಇರ್ತಾರೆ. ಅಂದ್ರೆ ಓದಕ್ಕೆ ಅಂತ ನಿಮ್ಗೆ ತುಂಬಾ ಜನ ಇರ್ತಾರೆ. ಅಟ್ಲೀಸ್ಟ್ ನಿಮಗ್ ಗೊತ್ತಾಗಿಲ್ಲ ಅಂತ ಅಂದ್ರೆ ಅವ್ರನ್ನ ಕೇಳ್ಬೋದು, ಅವ್ರ ಜೊತೆ ನೀವು ಗ್ರೂಪ್ ಸ್ಟಡೀಸ್ ಮಾಡ್ಬೋದು. ಬಿಕಾಸ್ ಆತರ ಓದಿ ಪಾಸ್ ಆಗಿರೋರು ತುಂಬಾ ಜನ ಇದಾರೆ. ಅಂದ್ರೆ ನೀವ್ ಒಬ್ರೇ ಓದ್ತೀರಾ ಅನ್ನೋದಕ್ಕಿಂತ ನಿಮ್ ಫ್ರೆಂಡ್ಸ್ ಜೊತೆ ಓದಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಲೈಕ್ ಬೇಗ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಬೋದು. ಅಂಡ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನಿಮ್ ಫ್ರೆಂಡ್ಸ್, ಚೆನ್ನಾಗಿರೋ ಫ್ರೆಂಡ್ಸ್ ಇದ್ರೆ. ಬಿಕಾಸ್ ಇಲ್ಲಿ ನಮ್ಗೆ ಎಲ್ಲಾನು ಫ್ರೆಂಡ್ಸೇ. ನಮಗೆ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಎಲ್ಲಾನು ಫ್ರೆಂಡ್ಸೇ ನಮ್ಗೆ. ಸೊ ನೀವು ಯಾವ್ದು ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇದೆಲ್ಲಾನು ಡಿಪೆಂಡ್ ಆಗಿರೋದು. ಸೀನಿಯರ್ ಹೆಲ್ಪ್ಸ್ ತಗೋಬಹುದು. ಈಗ ಹೇಗೆ ಓದಬೇಕು, ಏನು ಓದಬೇಕು, ಎಷ್ಟು ಓದಬೇಕು ಅಂತ. ನಾವು ನಮ್ಮ ಸೀನಿಯರ್ದು ತಗೊಳಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಯಾರು ಓದಿರ್ಲಿಲ್ಲ, ಯಾರು ಕ್ಲಿಯರ್ ಏನೋ ಸುಮ್ನೆ ಹೇಳ್ಬೇಕು ಅಂತ ಹೇಳ್ತಾ ಇದೀವಿ ಅಂತ ಅಲ್ಲ ಗೈಸ್. ನಿಜವಾಗ್ಲೂ ಯಾರು ಓದ್ತಾ ಇರ್ಲಿಲ್ಲ ಗೊತ್ತಾ. ನಾವ್ ಯಾವಾಗ ನಮ್ ಬ್ಯಾಚ್ ಅಲ್ಲಿ ಆಕ್ಚುಲಿ
ಇನ್ನ ನಮ್ ಜೊತೆ ನಮ್ ಫ್ರೆಂಡ್ಸ್ ಇದ್ರು, ಒಂದ್ 2-3 ಜನ. ಅವರು ತುಂಬಾ ಚೆನ್ನಾಗಿ, ಆಕ್ಚುಲಿ ನಮಗೂ ಅದೇ ಹೆಲ್ಪ್ ಆಗಿದ್ದು. ಒಬ್ರು ಓದೋರು ಸಿಕ್ತಾಗ ನಾವು ಓದ್ಬೇಕು ಅಂತ ಬರುತ್ತಲ್ಲ, ಅವಾಗ್ಲಿಂದ ನಾವು ಓದಕ್ಕೆ ಅಂದ್ರೆ ನಾ ಸ್ಟಾರ್ಟಿಂಗ್ ಇಂದಾನೇ ಓದಕ್ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಭಯ ಇಡ್ಸ್ಬಿಟ್ಟಿದ್ರು, ಯಾಕೆ ಬಂದಿದ್ದೀರಾ ಇಲ್ಲಿ ನೀವು, ನಿಮ್ಗೆ ಪಾಸ್ ವೇಸ್ಟ್, ಆಗಲ್ಲ ಅಂತ ಪಾಸ್ ಆಗಲ್ಲ, ಕಷ್ಟ ಹಾಗೆ ಹೀಗೆ ಅಂತ. ಸೊ ಅದನ್ನ ನಾವು ಚಾಲೆಂಜಿಗೆ ತಗೊಂಡು ನಮ್ಮ ಕ್ಲಾಸ್ಮೇಟ್ಸ್, ಇಟಾಲಿಯನ್ ಕ್ಲಾಸ್ಮೇಟ್ಸ್ ಇರ್ತಾರೆ ಅಲ್ಲ, ಅವ್ರ ಜೊತೆ ಸೇರ್ಕೊಬಿಟ್ವಿ ನಾವು. ಸೀನಿಯರ್ಸ್ ಬಗ್ಗೆ ಆತರ ಏನು ಕೇಳ್ದಿರಾ ನಮ್ ಇಟಾಲಿಯನ್ ಕ್ಲಾಸ್ಮೇಟ್ಸ್ ಜೊತೆ ಸೇರ್ಕೊಂಡು ನಾವು ಅವ್ರ ಜೊತೆ ಓದಕ್ ಸ್ಟಾರ್ಟ್ ಅಂಡ್ ಮಾಡ್ಬಿಟ್ವಿ. ಪಾಪ ಅವ್ರು ನಮ್ಗೆ ಎಷ್ಟೆಲ್ಲ ಹೆಲ್ಪ್ Help ಮಾಡಿದ್ರು, ಮಾಡಿದ್ದಾರೆ. ಹೌದು. ನಾವು ಅಂದ್ರೆ ನಾವು ಗ್ರಾಜುಯೇಟ್ ಆಗಕ್ಕೆ ಅವರು ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ನಮ್ಗೆ. ಪಾಪ ನಮ್ಗೆ ಆಕ್ಚುಲಿ ನಮ್ ಇಟಾಲಿಯನ್ ಫ್ರೆಂಡ್ಸ್ ನಮ್ ಕ್ಲಾಸಲ್ಲಿ ಇದ್ದವ್ರು ತುಂಬಾ ಒಳ್ಳೆಯವರು, ಸಖತ್ ಹೆಲ್ಪ್ ಮಾಡಿದ್ದಾರೆ ನಾ ನಮ್ಗೆ. ಹೇಗೆ ಅಂತಂದ್ರೆ, ನಾವು ಬ್ಯಾಚುಲರ್ಸ್ ಅಲ್ಲಿ ಹೇಗೆ ಓದಿದ್ದೆ ನಾವು ಅಂತಂದ್ರೆ, ಎಕ್ಸಾಮ್ ಒಂದ್ ವಾರ ಒಂದ್ ತಿಂಗಳಿರೋ ಹಂಗೆ ಅದು ಸನ್ಸ್ಟಾರ್ ಸ್ಕ್ಯಾನರ್ ಹಾ ಸನ್ಸ್ಟಾರ್ ಸ್ಕ್ಯಾನರ್ ಅಂತ ಬರ್ತಾ ಇತ್ತು ಆಗ. ನಾವು ಅವಾಗ 5 ಯೂನಿಟ್ಸ್ ಮಾತ್ರ ಓದ್ಬೇಕಾಗಿತ್ತು. ಈಗ ಫುಲ್ ಓದ್ಬೇಕೇನೋ ಗೊತ್ತಿಲ್ಲ, ಈಗ ಪ್ಯಾಟರ್ನ್ ಏನೋ ಗೊತ್ತಿಲ್ಲ. ನಾವು 5 ಯೂನಿಟ್ಸ್ ಮಾತ್ರ ಓದ್ಬೇಕಾಗಿತ್ತು. ಆ 5 ಯೂನಿಟ್ಸ್ ಒಂದು ಪ್ರೀವಿಯಸ್ ಒಂದು 3-4 ಇಯರ್ಸ್ ಕ್ವಶನ್ಸ್ ನೋಡ್ಕೊಂಡು ಹೋದ್ರೆ ಸೇಮ್ ಕ್ವಶನ್ಸ್ ಡಿಟ್ಟೋ ಇಳಿಸ್ಬಿಟ್ಟು ಬರ್ತಾ ಇದ್ವಿ, ಆರಾಮಾಗಿ ಪಾಸ್ ಆಗಿ ಹೋಗ್ತಾ ಇದ್ವಿ. ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಹೇಗೆ ಓದಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು. ಸುಮ್ನೆ ಬೈ ಹಾರ್ಟ್ ಮಾಡೋದಲ್ಲ, ಹಾರ್ಟ್ ಮಾಡೋದಲ್ಲ, ಕಾನ್ಸೆಪ್ಟ್ ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂಡ್ ಅರ್ಥ ಮಾಡ್ಕೊಂಡಿರೋದನ್ನ ಹೇಗೆ ನೀನು ಪ್ರೊಡ್ಯೂಸ್ ಮಾಡಬೇಕು ಪ್ರೊಫೆಸರ್ ಮುಂದೆ ಅಂತ. ಯಾಕಂದ್ರೆ ನಮ್ಮ ಪ್ರೊಫೆಸರ್ ಎಲ್ಲರನ್ನು ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ಪ್ರೊಫೆಸರ್ ಅಂದ್ರೆ ಕೇಳ್ಬೇಕಾ, ಅವ್ರು ಆಲ್ರೆಡಿ ನಮ್ಮ ಪ್ರೊಫೆಸರ್ಗಳಂತೂ IEEE ಪೇಪರ್ಸ್ ಒಂದು 10-15 ಆ ರೀತಿ ಪಬ್ಲಿಷ್ ಮಾಡಿರೋರು. ಸೊ ಅವ್ರು ಕೇಳೋ ಕ್ವಶನ್ಸ್ ಆ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನಾವು ಆ ಲೆವೆಲಲ್ಲಿ ಪ್ರಿಪೇರ್ ಆಗಿ ಹೋಗ್ಬೇಕಾಗಿತ್ತು. ಸೊ ಡ್ರಾಸ್ಟಿಕ್ ಚೇಂಜ್. ಹಂಗೆ ಉರ್ರೋಡ್ಕೊಂಡು ಹೋಗಿ ಪಾಸ್ ಆದವರು ಇಲ್ಲಿ ಈ ರೀತಿ ಓದ್ಬೇಕು, ಹಿಂಗ್ ಓದ್ಬಾರ್ದು ಅಂತ ನಮ್ ಇಟಾಲಿಯನ್ ಫ್ರೆಂಡ್ಸ್ ಹೇಳ್ಕೊಟ್ಮೇಲೆ ಕಲ್ತಿದ್ದು ಓದೋದು ಹೇಗೆ ಅಂತ. ಸೊ ಗೈಸ್, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನೀವೇನಾದ್ರು ನಾವು ಇಟಲಿಯಲ್ಲಿ ಬರ್ಬೋದಾ ನಮ್ಮನ್ನ ನೀವು ಕೇಳ್ತೀರಾ ಅಂತ ಅಂದ್ರೆ, ಇಟಲಿಗೆ ಮಾಸ್ಟರ್ಸ್ ಮಾಡಕ್ ಬರೋದು ಒಳ್ಳೇದಾ ಅಂತ ಏನಾದ್ರು ನೀವು ಕೇಳ್ತೀರಾ ಅಂತ ಅಂದ್ರೆ, ನಮ್ಗೆ ಇವಾಗ ಆಗಿರೋ ಎಕ್ಸ್ಪೀರಿಯನ್ಸು ಅಂಡ್ ಅಂದ್ರೆ ಇಷ್ಟು ವರ್ಷ ಇಲ್ಲಿದ್ದು ನಮ್ಗಿರೋ ಎಕ್ಸ್ಪೀರಿಯನ್ಸು ಅಂಡ್ ತಿಳ್ಕೊಂಡಿರೋದ್ರ ಮೇಲೆ ನಾವಿಬ್ರು ಕೂಡ ನಿಮ್ಗೆ ಇಟಲಿಗೆ ಬರೋದಕ್ಕಿಂತ ನಿಮ್ಗೆ ಜರ್ಮನಿನ ಚೂಸ್ ಮಾಡಿ, ಅಂದ್ರೆ ಜರ್ಮನಿ ಕಂಟ್ರಿನ ಚೂಸ್ ಮಾಡಿ ಮಾಸ್ಟರ್ಸ್ಗೆ ಅಂತಾನೆ ಹೇಳ್ತೀವಿ. ಅಂಡ್ ತುಂಬಾ ಜನ DMs ಮಾಡಿರೋರ್ಗು ಕೂಡ ನಾವು ಇದನ್ನೇ ಹೇಳಿರೋದು, ಪ್ಲೀಸ್ ನೀವು ಜರ್ಮನಿಗೆ ಟ್ರೈ ಮಾಡಿ ಅಂತ. ಬಿಕಾಸ್ ಯಾಕೆ ಜರ್ಮನಿ ಅಂತ ಅಂದ್ರೆ ತುಂಬಾ ಅಡ್ವಾಂಟೇಜ್ ಇದೆ ಇಟಲಿಗೆ ಕಂಪೇರ್ ಮಾಡಿದ್ರೆ. ಬಿಕಾಸ್ ಇಟಲಿನಲ್ಲಿರೋ ಟಾಪ್ ಯೂನಿವರ್ಸಿಟೀಸ್ ಕಂಪೇರ್ ಮಾಡಿದ್ರೆ ಆಕ್ಚುಲಿ ಜರ್ಮನಿಯಲ್ಲಿ ಇನ್ನ ಚೆನ್ನಾಗಿರೋ ಯೂನಿವರ್ಸಿಟೀಸ್ ಇದೆ ಒಂದು. ಅಂಡ್ ಇನ್ನೊಂದು ನಿಮ್ಗೆ ಪಾರ್ಟ್ ಟೈಮ್ ಅಂದ್ರೆ ಜಾಬ್ ವರ್ಕಿಂಗ್ ಆಪರ್ಚುನಿಟೀಸ್ ಜಾಸ್ತಿ ಇಟಲಿ ಕಂಪೇರ್ ಮಾಡಿದ್ರೆ. ಅಂಡ್ ಮೂರನೇದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಸ್ಯಾಲ್ರಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇಟಲಿನಲ್ಲಿ ನೀವು ಫ್ರೆಶ್ ಆಗಿ ಗ್ರಾಜುಯೇಟ್ ಆಗಿ ಫ್ರೆಶರ್ಸ್ಗೆ ಫಾರ್ ಎಕ್ಸಾಂಪಲ್ €100 ಬರ್ತಾ ಇದೆ ನಿಮಗೆ ಮಂತ್ಲಿ ಅಂದ್ರೆ, ಅದೇ ನಿಮ್ ಜರ್ಮನಿಯಲ್ಲಿ ನೀವು ಅವಾಗ ಗ್ರಾಜುಯೇಟ್ ಆದ್ರೆ ನಿಮ್ಗೆ €200 to €300 ಪರ್ ಮಂತ್. ಸೊ ಲಿಟ್ರಲಿ 2 to 3 times ಜಾಸ್ತಿ ಬರುತ್ತೆ ನಿಮ್ಗೆ ಸ್ಯಾಲರಿ ಜರ್ಮನಿಯಲ್ಲಿದ್ರೆ. ಸೊ ಏನು ಅಂತಂದ್ರೆ, ಹೇಗಿದ್ರು ನಾವು ನಮ್ಮ ಮನೆನೆಲ್ಲ ನಮ್ಮ ದೇಶನೆಲ್ಲ ಬಿಟ್ಟು ಇಷ್ಟು ದೂರ ಬಂದಿರ್ತೀವಿ ಅಲ್ವಾ. ಸೊ ಚೆನ್ನಾಗಿರೋ ಕಂಟ್ರಿಗೆ ಹೋಗಿ, ಸೊ ನೀವು ಈ ತರ ಚೂಸ್ ಮಾಡಿ, ಅಂದ್ರೆ ಈ ತರ ಯೋಚನೆ ಮಾಡಿ ಹೋದ್ರೆ ಏನ್ ಗೊತ್ತಾ, ನೀವು ತುಂಬಾ ಬೇಗ ಲೈಫಲ್ಲಿ ಸೆಟಲ್ ಆಗ್ತೀರಾ. ಸೊ ಒಂದ್ ಥಿಂಗ್ ಏನು ಅಂತ ಅಂದ್ರೆ, ನಿಮ್ ಎಕನಾಮಿಕ್ ಕಂಡೀಷನ್ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಅಷ್ಟು ಆಫರ್ ಮಾಡೋದಿಕ್ ಆಗೋದಿಲ್ಲ, ಬಟ್ ನಿಮ್ಗೆ ಓದ್ಬೇಕು ಫಾರಿನಲ್ಲಿ ಅಂತ ತುಂಬಾ ಆಸೆ ಇದೆ ಅಂತಂದ್ರೆ ನೀವು ಇಟಲಿಗೆ ಬರ್ಬೋದು. ಯಾಕಂದ್ರೆ ನಾನು ನಿಮ್ಗೆ ಹೇಳ್ದಾಗೆ ಇಲ್ಲಿ 0 ಟ್ಯೂಷನ್ ಫೀ ಪ್ಲಸ್ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಮನೆಯವ್ರ ಹತ್ರ ₹1 ಇಸ್ಕೊಳ್ತೀರಾ, ಸರ್ವೈವ್ ಆಗ್ಬೋದು. ಅದೇ ಜರ್ಮನಿನಲ್ಲೂ ಕೂಡ ಅಷ್ಟೇ, 0 ಟ್ಯೂಷನ್ ಫೀ ಬಟ್ ನೋ ಸ್ಕಾಲರ್ಶಿಪ್. ಇಲ್ಲ, ಆಕ್ಚುಲಿ ಇದನ್ನ ಹೇಳ್ಬೇಕು, ನಾವು ರೀಸೆಂಟ್ ಆಗಿ ನಾನು ಹೌದು. ಇನ್ಸ್ಟಾಗ್ರಾಮ್ ನೋಡಿದೀವಿ. ಯಾವ್ದು Because, ಮೀನ್ ಪೇಜ್ ನಲ್ಲಿ ನೋಡಿದ್ವಿ. ಜರ್ಮನಿನಲ್ಲಿ ಕೂಡ ಈಗೇನೋ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ ಅಂತೆ. ಪ್ಲೀಸ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಜರ್ಮನಿನಲ್ಲಿ ಕೂಡ ಏನಾದ್ರು ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನೀವು ಜರ್ಮನಿಗೆ ಹೊರಡಿ ಅಂಡ್ ಕೊಡ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿಗ್ ಬನ್ನಿ ಅಂತ ನಾನಂತೂ ಹೇಳಲ್ಲ ಗೈಸ್. ಏನಕ್ಕೆ ಗೊತ್ತಾ, ನೀವು ಅಂದ್ರೆ ಫೀಸ್ ಪೇ ಮಾಡಿರ್ತೀರಾ, ಬಟ್ ನೀವು ಲಿಟ್ರಲಿ ನೀವು 1 year ಅಲ್ಲೇ ನೀವು ಅದನ್ನ ಪೇ ಮಾಡ್ಬಿಡ್ಬೋದು. ಬಿಕಾಸ್ ನೀವು ಜರ್ಮನಿಯಲ್ಲಿ ಅಷ್ಟು ಚೆನ್ನಾಗಿ ಅರ್ನ್ ಮಾಡ್ತೀರಾ.
ಅಂದ್ರೆ ಏನು ಇರಲ್ಲ ಅಂತ ಇಲ್ಲಿಗ್ ಬರೋದಕ್ಕಿಂತ ದುಡ್ಡು ಪೇ ಮಾಡಿ ಅಲ್ಲಿ ಹೋಗಿ ಅದನ್ನ ನೀವು 1 ವರ್ಷದಲ್ಲಿ ಕ್ಲಿಯರ್ ಮಾಡಿ ಮಿಕ್ಕಿದೆಲ್ಲ ನಿಮ್ಗೆ ಅಲ್ವಾ ದುಡ್ಡು. ಸೊ ಅಗೇನ್ ನೀವು ಜರ್ಮನಿನಲ್ಲಿ ಓದ್ತೀರಾ ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಜರ್ಮನ್ ಲ್ಯಾಂಗ್ವೇಜ್ ಬರಬೇಕಾಗುತ್ತೆ ಅಲ್ಲಿ. ಅಂಡ್ ಇನ್ನೊಂದು ಕೇಳಿರೋ ಹಾಗೆ ನೀವು ಮುಂಚೆನೆ ಜರ್ಮನ್ ಸರ್ಟಿಫಿಕೇಶನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನೀವು ಅಲ್ಲಿ ಹೌದು. ಅಪ್ಲೈ ಮಾಡಕ್ಕೆ. ಜರ್ಮನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಶನ್ ಇರಬೇಕು, ಪ್ಲಸ್ ಅಲ್ಲಿಗೆ IELTS ಸೊ ಎಕ್ಸಾಮ್ ನೀವು ಈ ಇರಬೇಕು ತರ ಎಲ್ಲ ಅನ್ಸುತ್ತೆ. ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪ್ಲೀಸ್ ನೀವು ಯೂನಿವರ್ಸಿಟಿ ವೆಬ್ಸೈಟ್ ಹೋಗಿ ನೋಡಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಅವಾಗ ಜಾಸ್ತಿ ಇನ್ಫಾರ್ಮೇಶನ್ ಯೂನಿವರ್ಸಿಟಿ ಆ ಕೋರ್ಸ್ ರಿಕ್ವೈರ್ಮೆಂಟ್ ಏನೇನು ಅಂತ ಮೊದಲೇ ಹೇಳಿರ್ತಾರೆ. ಅವ್ರಿಗೆ IELTS ಬೇಕಾ, IELTS ನಲ್ಲಿ ಎಷ್ಟಿರಬೇಕು ನಿಮ್ದು ಮಾರ್ಕ್ಸು, ಆಮೇಲೆ ಬ್ಯಾಂಡ್, ಆಮೇಲೆ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಬೇಕಾ ಬೇಡವಾ, ಈ ರೀತಿ ಎಲ್ಲ ರಿಕ್ವೈರ್ಮೆಂಟ್ಸ್ ಅವ್ರ ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಇರುತ್ತೆ. ನೀವು ಅದನ್ನ ಹೋಗಿ ಚೆಕ್ ಮಾಡ್ಬೋದು. ಸೊ ನೀವೇನಾದ್ರೂ ನನ್ಗೆ ಲ್ಯಾಂಗ್ವೇಜ್ ಎಲ್ಲ ಕಲಿಯಕ್ ಕಷ್ಟ ಆಗುತ್ತೆ, ನನಗೆ ಆಗಲ್ಲ ಅವೆಲ್ಲ, ಯಾಕೆ ನಾನು ಜಸ್ಟ್ ಓದ್ಬೇಕು ಅಂತ ಅನ್ಕೊಂಡ್ರೆ ನೀವು ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ನ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ UK ಚೂಸ್ ಮಾಡ್ಬೋದು, ಕೆನಡಾ, ಹೌದು, ನಿಮ್ಮ ಎಕನಾಮಿಕ್ US. ಕಂಡೀಷನ್ ತುಂಬಾ ಚೆನ್ನಾಗಿದೆ, ಓಕೆ ನಮ್ಮ ಮನೇಲಿ ಅಂತ ಅಂದ್ರೆ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ನ ಸೊ ಪ್ರಿಫರ್ ನಿಮ್ಗೆ ಮಾಡಿ. ಅವಾಗ ಲ್ಯಾಂಗ್ವೇಜ್ ಬ್ಯಾರಿಯರೇ ಇರಲ್ಲ, ನೀವು ಆರಾಮಾಗಿ ಓದ್ಬೋದು, ಆಮೇಲೆ ನೀವು ಕೆಲಸ ಸಿಕ್ಬೋದು. ಬಿಕಾಸ್ ಇಲ್ಲೆಲ್ಲ ಪ್ರಾಬ್ಲಮ್ ಆಗ್ತಿರೋದೇ ಲ್ಯಾಂಗ್ವೇಜ್ ಅಲ್ವಾ. ಸೊ ನೀವು ಆ ತರ ಕಂಟ್ರೀಸ್ ಹೋದ್ರೆ ನಿಮ್ಗೆ ಈ ಯುರೋಪ್ ನಲ್ಲಿ ನೀವು ಯಾವ ಕಂಟ್ರೀಸಿಗೆ ಬಂದ್ರು ಲ್ಯಾಂಗ್ವೇಜ್, ಸ್ವೀಡನ್ ಅಲ್ಲಿನೂ ಕೂಡ ಸ್ವೀಡಿಶ್ ಮಾತಾಡ್ತಾರೆ, ಬಟ್ ಓಕೆ ಅಲ್ಲಿ 70% ಇಂಗ್ಲಿಷ್ ಇದೆ. ಬಟ್ ಸ್ವೀಡನ್ ಅಲ್ಲಿ ಕೂಡ ತುಂಬಾ ಕಾಸ್ಟ್ಲಿ. ಸ್ವೀಡನ್ಗೂ ಕೂಡ ನನ್ನ ಫ್ರೆಂಡ್ ಒಬ್ಬ ಹೋಗಿದ್ದಾನೆ ಓದೋದಿಕ್ಕೆ. ಅಲ್ಲಿ ಟ್ಯೂಷನ್ ಫೀ ಮತ್ತೆ ಲಿವಿಂಗ್ ಎಕ್ಸ್ಪೆನ್ಸಸ್ ನೋಡ್ಕೊಂಡ್ರೆ ನೀವು ಆರಾಮಾಗಿ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಹೋಗ್ಬೋದು, ಅಷ್ಟಿದೆ ಅದು. ಸ್ವೀಡನ್ ತುಂಬಾ ಕಾಸ್ಟ್ಲಿ ಇದೆ. ಯುರೋಪ್ನಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಕಂಟ್ರೀಸ್ನಲ್ಲೂ ಅವ್ರದ್ದೇ ಓನ್ ಲ್ಯಾಂಗ್ವೇಜ್ ಇದೆ ಆ್ಯಂಡ್ ಅವ್ರು ಅದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಗೈಸ್, ಎಲ್ಲ ನಿಮಗ್ ಬಿಟ್ಟಿದ್ದು, ನೀವು ಎಲ್ಲಿ ಓದ್ಬೇಕು ಏನ್ ಮಾಡ್ಬೇಕು ಅಂತ ಅನ್ಕೋತಾ ಇದೀರಾ ಅಂತ. ಫಸ್ಟ್ ನೀವು ಮೇನ್ ಆಗಿ ಚೂಸ್ ಮಾಡ್ಬೇಕಾಗಿರೋದು ಕಂಟ್ರಿನ, ನೀವ್ ಯಾವ ಕಂಟ್ರಿನಲ್ಲಿ ಓದ್ಬೇಕು ಅಂತ. ಸೊ ನೀವು ಫಸ್ಟ್ ಯಾವ ಕಂಟ್ರಿನಲ್ಲಿ ಓದ್ಬೇಕು ಅಂತ ಅನ್ಕೊಂಡ್ರೆ ಅದಾದ್ಮೇಲೆ ಆ ಕಂಟ್ರಿನಲ್ಲಿ ಓದಿದ್ರೆ ನಿಮ್ಗೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಲಿಸ್ಟ್ ಮಾಡಿ. ಸೊ ಈ ತರ ನಿಮ್ಗೆ ಯಾವ್ಯಾವ ಕಂಟ್ರಿಗೆ ಹೋಗ್ಬೇಕು ಅಂತ ಅನ್ಸ್ತಾ ಇದೆಯೋ ಲಿಸ್ಟ್ ಮಾಡಿ, ಆಮೇಲೆ ಯಾವ್ದ್ರಲ್ಲಿ ಹೋದ್ರೆ ನಿಮಗೆ ಬೆಟರ್ ಅನ್ಸುತ್ತೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಸೊ ನೀವು ರಿಸರ್ಚ್ ಮಾಡ್ಲೇಬೇಕು. ನೀವು ಡೈರೆಕ್ಟ್ ಆಗಿ ಕ್ವಶನ್ಸ್ನ ಬೇರೆಯವ್ರ ಹತ್ರ ಕೇಳ್ತೀವಿ ಅಂತಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ನಲ್ಲಿ ಮಾತ್ರ ಆನ್ಸರ್ ಮಾಡಿರ್ತಾರೆ. ಈಗ ನೀವು ಅಷ್ಟೇ ನನ್ನನ್ನ ಕೇಳಿದ್ರೆ ಇಟಲಿಗೆ ಬರ್ಬೇಕಾ ಬೇಡವಾ ಅಂತ ಅಂದ್ರೆ ಇಲ್ಲ ನಾನು ಜರ್ಮನಿಗೆ ಹೋಗಿ ಅಂತಾನೆ ಹೇಳ್ತೀನಿ. ಅದೇ ಇನ್ನೊಬ್ಬ ಯಾರೋ ಇಂಡಿಯನ್ನು ಇಟಲಿಗೆ ಬಂದು ಅವ್ನು ತುಂಬಾ ಚೆನ್ನಾಗಿದೆ ಇಟಲಿ, ಇಲ್ಲಿ ಬರ್ಲೇಬೇಕು ಅಂತ ಅವನ ಮನ್ಸಲ್ಲಿ ಇದ್ದವ್ರಿಗೆ ಅಂಥವ್ರಿಗೆ ಯಾರಾದ್ರೂ ಕೇಳಿದ್ರೆ ಅವ್ರು ಹೇಳ್ತಾರೆ ಬನ್ನಿ ತುಂಬಾ ಒಳ್ಳೆ ಕಂಟ್ರಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ಹಂಗಿದ್ದೀನಿ, ನೀವು ಹಂಗೆ ಇರ್ಬೋದು ಅಂತ ಅವ್ರು ಹೇಳ್ತಾರೆ. ಸೊ ಇವ್ರ ಒಪಿನಿಯನ್ಗಿಂತ ನೀವು ರಿಸರ್ಚ್ ಮಾಡಿ ನಿಮ್ದು ಒಂದು ಒಪಿನಿಯನ್ ಇಟ್ಕೊಳ್ಳಿ, ಅದ್ರ ಮೇಲೆ ನೀವು ಪ್ರೊಸೀಡ್ ಆಗಿ. ಅಗೇನ್ ನಾವು ಬಂದಾಗ ಆಕ್ಚುಲಿ ನಮ್ಗೆ ಜಾಸ್ತಿ ಗೈಡ್ ಮಾಡೋರು ಯಾರು ಇರ್ಲಿಲ್ಲ, ಏನ್ ಚೂಸ್ ಮಾಡ್ಬೇಕು ಏನು ಅಂತ. ಬಟ್ ಲಿಟ್ರಲಿ ನಿಮ್ಗೆ ಇವಾಗ ಎಷ್ಟೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಪೇಜಸ್ ಇದೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ಕೊಡಕ್ಕೆ. ಅಂಡ್ ಎಷ್ಟು ಯೂಟ್ಯೂಬ್ ಚಾನೆಲ್ಸ್ ಕೂಡ ಇದೆ ಅನ್ಸುತ್ತೆ ಈ ತರ ಅಂದ್ರೆ ಎಜುಕೇಶನ್ ಬಗ್ಗೆ ಬೇರೆ ದೇಶದಲ್ಲಿ ಹೇಗಿರುತ್ತೆ ಅಂತ. ಸೊ ಪ್ಲೀಸ್ ಅದನ್ನೆಲ್ಲ ನೋಡ್ಬಿಟ್ಟು ನೀವು ರಿಸರ್ಚ್ ಮಾಡಿ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ. ಅಂಡ್ ಇನ್ನೊಂದು ಗೈಸ್, ನೀವು ಓದಕ್ಕೆ ಅಂದ್ರೆ ಇವಾಗ ನೀವೆಲ್ಲಾದ್ರೂ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಾನು ಓದಕ್ಕಲ್ಲ, ನಾನು ಸುಮ್ನೆ ತಿರ್ಗಾಡಕ್ ಹೋಗ್ತಾ ಇದ್ದೀನಿ ಅನ್ನೋ ಮೈಂಡ್ ಸೆಟ್ ಇದ್ರೆ ಪ್ಲೀಸ್ ನೀವು ಸ್ಟೂಡೆಂಟ್ ವೀಸಾ ಅಲ್ಲಿ ಬರಬೇಡಿ, ಟೂರಿಸ್ಟ್ ವೀಸಾ ಅಲ್ಲಿ ಬನ್ನಿ. ಆರಾಮಾಗಿ ನಿಮ್ಗೆ ಟೂರಿಸ್ಟ್ ವೀಸಾ ಸಿಗುತ್ತೆ ಅಂಡ್ 6 monthsಗೆ ಸಿಗುತ್ತೆ. ಅಂಡ್ ಶಂಗನ್ ವೀಸಾ ಅಂತ ಸಿಗುತ್ತೆ ನಿಮ್ಗೆ. 23 ಕಂಟ್ರೀಸ್ ನಿಮಗೆ ಫ್ರೀ ಆಗಿ ನೀವು ಹೋಗ್ಬೋದು. ಸೊ ಆರಾಮಾಗಿ ನೀವು ಸುತ್ತಾಡ್ಬೋದು. ಸೊ ಓದಕ್ಕೆ ಅಂತಾನೆ ಬಂದು ಇಲ್ಲಿ ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಏನು ಇಲ್ಲ. ಸೊ ನೋಡಿ. ಸೊ ಗೈಸ್, ಮೇ ಬಿ ಎಲ್ಲಾನು ಕವರ್ ಮಾಡಕ್ಕೆ ಟ್ರೈ ಮಾಡಿದೀವಿ, ಎಲ್ಲಾನು ಕವರ್ ಮಾಡಿದೀವಿ ಅನ್ಸುತ್ತೆ. ಆದಷ್ಟು ನಾವು ರಿಯಾಲಿಟಿನ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡಿದೀವಿ. ಅಂದ್ರೆ ಚೆನ್ನಾಗಿತ್ತು ಹೇಳ್ದಿರಾ ಹೇಗಿರುತ್ತೆ ಅಂತ ಹೇಳಕ್ಕೆ ಟ್ರೈ ಮಾಡಿದೀವಿ. ಸೊ ಅಗೇನ್ ಏನ್ ಹೇಳ್ತೀವಿ ಅಂತ ಅಂದ್ರೆ ಇದೆಲ್ಲ ನಮ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮಾತ್ರ ನಿಮ್ಗೆ ಹೇಳಕ್ಕಾಗೋದು. ಬೇರೆಯವ್ರಿಗೆ ಬೇರೆ ಬೇರೆ ಒಪಿನಿಯನ್ಸ್ ಇರ್ಬೋದು. ಸೊ ಎಲ್ಲಾರ ಹತ್ರನೂ ಕೇಳ್ಬಿಟ್ಟು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ನೀವು ಚೂಸ್ ಮಾಡ್ಬೇಕು. ಅಂಡ್ ಇನ್ನೊಂದ್ಸಲ ನಿಮ್ಗೆ ನೆನ್ಪ್ ಮಾಡ್ತೀನಿ, ಪ್ಲೀಸ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಇಲ್ಲಿಗೆ ಬಂದು ಆಮೇಲೆ ರಿಗ್ರೆಟ್ ಮಾಡಬೇಡಿ. ಬಿಕಾಸ್ ಲಿಟ್ರಲಿ
ನಮ್ಮ ಸೀನಿಯರ್ಸು ನಮ್ಮ ಫ್ರೆಂಡ್ಸ್ ಎಲ್ಲ 6-7 ವರ್ಷ ಎಲ್ಲಾನು ಟೈಮ್ ವೇಸ್ಟ್ ಮಾಡಿಕೊಂಡು ವಾಪಸ್ ಹೋಗಿರೋರು ಇದ್ದಾರೆ. ಅದು ನಿಮ್ಗೆ ಯಾವತ್ತೂ ವಾಪಸ್ ಬರಲ್ಲ, ಆ ಟೈಮು ನಿಮ್ಗೆ ಯಾವತ್ತೂ ವಾಪಸ್ ಬರಲ್ಲ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಯಾ ಹೋಪ್ ಈ ವಿಡಿಯೋಲಿ ನಾವು ಎಲ್ಲಾನು ಹೇಳಕ್ ಟ್ರೈ ಮಾಡಿದೀವಿ ಅಂತ. ಇಷ್ಟೆಲ್ಲ ಆಗಿ ಓಕೆ ಇಟಲಿ ಈಸ್ ಮೈ ಕಂಟ್ರಿ, ನಾನು ಹೋಗೇ ಹೋಗ್ತೀನಿ ಇಟಲಿಗೆ ಅಂತ ಅನ್ಕೋತಾ ಇರೋರು ಯಾರಾದರೂ ಇದ್ರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ದೆ ಅಲ್ಲ, ಮಿನಿಮಮ್ 8 to 9 months ಆಗುತ್ತೆ ಅಂತ. ಸೊ ನೀವು 3rd year ಡಿಗ್ರಿ ಆರ್ ಫೈನಲ್ ಇಯರ್ ಅಂದರೆ ನೆಕ್ಸ್ಟ್ ಇಯರ್ ಫೈನಲ್ ಇಯರ್ ನಂದು ಅಂತ ಅನ್ನೋರು ಯಾರಾದ್ರೂ ಇರ್ತಾರೆ ಅಲ್ಲ, ಈ ವರ್ಷದ ಈ ಇಯರಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ ಟಕ್ಕಂತ ಬರ್ಬೋದು. ಸೊ ಓಕೆ ಗೈಸ್, ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಅಟ್ಲೀಸ್ಟ್ ಒಬ್ರಿಗೆ ಇಬ್ರಿಗೆ ಆದ್ರೂ ಈ ವಿಡಿಯೋ ಇಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಹೆಲ್ಪ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಂಡ್ ನಿಮ್ಗೆ ಇವಾಗ ನಾವೆಲ್ಲ ಹೇಳಿದೀವಲ್ಲ, ಇದನ್ ಬಿಟ್ಟು ಏನಾದ್ರೂ ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಾವು ಹೇಳಿದ್ದೇ ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ, ಆ ತರ ಎಲ್ಲ ಏನಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ಅಂಡ್ ನೀವು ನಮ್ಗೆ ಇನ್ಸ್ಟಾಲ್ ಕೂಡ ಡೈರೆಕ್ಟ್ ಆಗಿ DM ಮಾಡ್ಬೋದು, ನಾವು ನಿಮ್ಗೆ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀವಿ. ಜಾಸ್ತಿ ಏನಾದ್ರೂ ಮತ್ತೆ ಕ್ವೆಶನ್ಸ್ ಏನಾದ್ರು ಬಂದ್ರೆ ಇನ್ನೊಂದು ವಿಡಿಯೋ ಮಾಡಕ್ಕೂ ಕೂಡ ಟ್ರೈ ಮಾಡ್ತೀವಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಇದೇ ಫಸ್ಟ್ ವಿಡಿಯೋ ಅನ್ಸುತ್ತೆ, ಯೂಸ್ಫುಲ್ ವಿಡಿಯೋ ಫ್ರಮ್ ಅವರ್ ಚಾನಲ್. ಓಕೆ ಗಾಯ್ಸ್, ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.